ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಫುಟ್ಪಾತ್ ಮೇಲೆ ಹೋದ್ರೆ ಸಿಸಿಟಿವಿಯಲ್ಲಿ ಸೆರೆಯಾಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಕೂಡ ಮಾಡಿದ್ನಂತೆ. ಹೀಗಾಗಿ ಫುಟ್ಪಾತ್ ಬದಲು ನಡು ರಸ್ತೆಯಲ್ಲೇ ಈತ ಓಡಾಡಿದ್ದಾನೆ. ವಾಹನಗಳ ಮಧ್ಯೆ ಮರೆಮಾಚೋ ರೀತಿ ಓಡಾಡಿದ್ದಾರೆ. ಅಂದ್ರೆ ಈ ಹಿಂದಿನಿಂದಲೂ ಕೂಡ ರಾಮೇಶ್ವರಂ ಕೆಫೆಯ ಸುತ್ತಮುತ್ತ ಎಲ್ಲೆಲ್ಲಿ ಸಿಸಿಟಿವಿ ಇದೆ, ಎಲ್ಲಿ ಓಡಾಡಿದ್ರೆ ನಾವು ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಕಾಣಿಸ್ಕೊಳ್ಬಹುದು, ಇದೆಲ್ಲವನ್ನ ಕೂಡ ಆತ ಗಮನಿಸಿದ್ದ. ಹಾಗಾಗಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹ್ಯಾಟ್ ಹಾಕಿಕೊಂಡು ತನ್ನ ಸುಳಿವು ಸಿಗಬಾರದು ಅನ್ನೋ ಕಾರಣಕ್ಕೆ ನಿನ್ನೆ ಓಡಾಡಿದ್ದ. ಯಾರಿಗೂ ಸುಳಿವು ಬಾರದಂತೆ ಬಂದು ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿದ್ದ ಅನ್ನುವಂತಹ ವಿಚಾರ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ನಾಗರಾಜ್ ಕೂಡ ಸ್ಪಾಟ್ ಅಲ್ಲಿ ನನ್ನ ಜೊತೆಗೆ ಇದ್ದಾರೆ. ನಾಗರಾಜ್, ಪೊಲೀಸರಿಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಶಂಕಿತ ಉಗ್ರನ ಬಗ್ಗೆ ಏನು ಶ್ರುತಿ, ಈಗಾಗಲೇ ನಮಗೆ ರಿಪಬ್ಲಿಕ್ ಕನ್ನಡಗೆ ಆಕ್ಸೆಸ್ ಆಗಿದೆ ಒಂದು CCTV ವಿಜುವಲ್ನ. ನಾನೀಗ ದೃಶ್ಯಾವಳಿಗಳನ್ನು ತೋರಿಸ್ತೀನಿ, ಅವನು ಎಲ್ಲಿಂದ ಹೋಗಿದ್ದಾನೆ ಅಂತ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಮಗೆ ಲಭ್ಯ ಆಗಿರತಕ್ಕಂಥ ದೃಶ್ಯಾವಳಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು, ಇಲ್ಲಿ ಬಸ್ ಸ್ಟಾಪ್ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬಸ್ ಸ್ಟಾಪ್ನ ಪಕ್ಕದಿಂದಲೇ ಆತ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಕೂಡಲೇ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಬಸ್ ಸ್ಟಾಪ್ನಿಂದ ಈ ಮಾರ್ಗವಾಗಿ ಬಂದು ಆ್ಯಕ್ಚುಲ್ ಆಗಿ ಆತ ಏನು ಸಾಮಾನ್ಯ ನಾಗರಿಕನಾಗಿದ್ದರೆ ಒಂದು ಫುಟ್ಪಾತನ್ನು ಆಕ್ಸೆಸ್ ಮಾಡಿಕೊಂಡು ಫುಟ್ಪಾತ್ ಮೇಲೆ ನಡೆದುಕೊಂಡು ಬಸ್ ಸ್ಟಾಪ್ಗೆ ಬರಬೇಕಾಗಿತ್ತು. ಆದರೆ ಈ ಒಂದು ಭಾಗದಿಂದ ಹೊರಗಡೆ ಬರ್ತಾರೆ. ನೀವು CCTV ದೃಶ್ಯಾವಳಿಗಳಲ್ಲಿ ಆ ವಿಜುವಲನ್ನು ನೋಡ್ಬೋದು. ಇಲ್ಲಿಂದಲೇ ಹೊರಗಡೆ ಬಂದು ಆತ ಫುಟ್ಪಾತನ್ನು ಬಳಸೋದಿಲ್ಲ, ಬದಲಿಗೆ ರಸ್ತೆಯನ್ನು ತೆಗೆದುಕೊಂಡು ರಸ್ತೆಯಿಂದ ನೇರವಾಗಿ ಇದೇ ಮಾರ್ಗವಾಗಿ ಕುಂದಲಹಳ್ಳಿ ಕಡೆಗೆ ಹೋಗುವಂಥದ್ದು. ಕುಂದಲಹಳ್ಳಿ ಕಡೆಗೆ ಹೋಗ್ತಾನೆ. ಈ ಭಾಗದಲ್ಲೇ ಬಸ್ ಸ್ಟ್ಯಾಂಡ್ ಇರೋದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಬಸ್ ಸಹ ಹತ್ತೋದಿಲ್ಲ. ಇಲ್ಲಿ ಏನು ರಾಮೇಶ್ವರ ಕೆಫೆಗೆ ಹೊಂದ್ಕೊಂಡೇ ಇರತಕ್ಕಂಥ ಬಸ್ ಸ್ಟ್ಯಾಂಡ್ನಲ್ಲಿ ಆತ ಬಸ್ ಹತ್ಬೋದಾಗಿತ್ತು, ಆದರೆ ಅಲ್ಲಿ ಬಸ್ ಹತ್ತಲ್ಲ. ಆತ ಇದೇ ಮಾರ್ಗವಾಗಿ ಫುಟ್ಪಾತನ್ನು ಬಳಸದೆ ರಸ್ತೆ ಮಾರ್ಗವಾಗಿ ಹೋಗುವಂಥ CCTV ವಿಜುವಲ್ ಲಭ್ಯ ಆಗಿರ್ತಕ್ಕಂಥದ್ದು. ಇದೇ ಜಾಗದಿಂದ ಆತ ಏನು ಅವಾಯ್ಡ್ ಮಾಡಿ ಸಾಕಷ್ಟು ಯಾರಿಗೂ ಸಿಗಬಾರ್ದು ಅನ್ನೋ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಫುಟ್ಪಾತನ್ನು ಬಳಸದೆ ರಸ್ತೆಯಲ್ಲಿ ಹೋಗುವಂಥದ್ದು. ಶ್ರುತಿ, ಬಹಳ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಕಾರಣ ನೋಡಿ, ಮುಂಭಾಗದಲ್ಲಿ ಆತ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಹಣ ಮೂಲಕ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ದೃಶ್ಯಗಳ ಸಮೇತ ಇಡುವ ಪ್ರಯತ್ನ ಮಾಡ್ತಾ ಇದೀವಿ. ನಾವು ಬಸ್ ಸ್ಟಾಪ್ ಮುಂಭಾಗ ಇರೋದು, ಇದು ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿರುವಂತಹ ಬಸ್ ಸ್ಟಾಪ್. ಆತ ಇಲ್ಲಿ ಬಸ್ ಕೂಡ ಹತ್ತಿಲ್ಲ. ಕಾರಣ CCTVಯಲ್ಲಿ ತನ್ನ ಚಲನವಲನ ಎಲ್ಲೂ ಕೂಡ ಸೆರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ತುಂಬಾ ಪ್ಲಾನ್ ಆಗಿ ಪಕ್ಕಾ ಪ್ಲಾನಿಂಗ್ ಮಾಡಿಕೊಂಡೆ ಆತ ಓಡಾಡಿದ್ದಾನೆ ಅನ್ನೋದು ಬಹಳ ಸ್ಪಷ್ಟ ಪೊಲೀಸರ ತನಿಖೆಯಿಂದ. ಬಟ್ ಎಕ್ಸಾಕ್ಟ್ಲಿ ನಾವು ಶಾರಿಕ್ ಪ್ರಕರಣ ಗಮನಿಸಿದ್ರು ಕೂಡ ಅಲ್ಲೂ ಆತ ಸುಮಾರು ಕಡೆ ಓಡಾಡಿದ್ದ, ಎಲ್ಲೂ ಕೂಡ ತನ್ನ ಸುಳಿವು ಸಿಗಬಾರದು ಅನ್ನೋ ನಿಟ್ಟಿನಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದ. ಎಕ್ಸಾಕ್ಟ್ಲಿ ಸೇಮ್ ಅಂತ ಅನಿಸ್ತಾ ಇದೆ ಈ ಪ್ರಕರಣ ಗಮನಿಸ್ತಾ ಇದ್ರೆ ನಾಗರಾಜ್. ಖಂಡಿತ ಶ್ರುತಿ, ಯಾಕಂತಂದ್ರೆ ಏನು ಇದನ್ನು ಯಾಕೆ ಉಗ್ರವಾದದ ಕೃತ್ಯವೇ ಅಂತಂತ ಹೇಳೋದಕ್ಕೆ ಸಾಕಷ್ಟು ಅಂಶಗಳು ಪ್ರಾಥಮಿಕವಾಗಿ ನಿನ್ನೆಯಿಂದ ನಡೀತಾ ಇರ್ತಕ್ಕಂಥ ತನಿಖೆಗಳಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಮೋಡಸ್ ಅಂದರೆ ಆತ ಬಂದು ಹೋಗಿರೋ ರೀತಿ ಅಥವಾ ಬಾಂಬಿಟ್ಟಿರೋ ರೀತಿಯನ್ನು ನೋಡ್ತಾ ಇದ್ರೆ, ಇಲ್ಲಿಗೆ ಬಂದು ಈ ಜಾಗದಲ್ಲಿ ಸಾಕಷ್ಟು ಬಾರಿ ಓಡಾಡಿ ಇಲ್ಲಿ ಯಾವ ರೀತಿಯ ಅವಕಾಶ ಇದೆ ಬಾಂಬ್ ಇಡ್ಲಿಕ್ಕೆ ಅನ್ನೋದನ್ನು ಮೊದಲೇ ಗ್ರಹಿಸಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಅಲ್ಲಿ ಬಳಸಿರ್ತಕ್ಕಂಥ ಸ್ಫೋಟಕಗಳಿರ್ಬೋದು, ಹಿಂದೆ ISISನಿಂದ ರಾಜ್ಯದಲ್ಲಿ ಆದಂಥ ಬ್ಲಾಸ್ಟ್ಗಳಲ್ಲಿ ಬಳಸಿರೋ ಮಾದರಿಯ ಒಂದು ಬ್ಯಾಟ್ರಿ ಇರ್ಬೋದು ಮತ್ತು ಡೆಟೋನೇಟರ್ಗಳಿರ್ಬೋದು, ಅದೇ ಮಾದರಿಯಲ್ಲಿದೆ ಅಂತೇಳಿ ಈಗಾಗಲೇ ತನಿಖಾ ಪೊಲೀಸು ಉನ್ನತ ಮೂಲಗಳು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ಅಂಶಗಳು ಒಂದು ಕಡೆ ಆದರೆ, ಹಿಂದೆ ಶಾರಿಕ್ ಸಾಕಷ್ಟು ಜನರ ಸಂಪರ್ಕದಲ್ಲಿ ರಾಜಧಾನಿ ಬೆಂಗಳೂರಲ್ಲಿದ್ದ, ಕೇರಳದಲ್ಲಿದ್ದ, ತಮಿಳುನಾಡಲ್ಲಿದ್ದ ಅಂತೇಳಿ ನಾವೇ NIA ಚಾರ್ಜ್ ಶೀಟನ್ನು ಭಾಳ ವಿಸ್ತೃತವಾಗಿ ವರದಿ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಸಹಚರರಿದ್ರು ಅನ್ನೋದು NIA ಚಾರ್ಜ್ ಶೀಟ್ನಲ್ಲಿ ಬಹಿರಂಗ ಆಗಿತ್ತು. ಆದರೆ ಅದೇ ಕಾರಣಕ್ಕೆ NIA ಶಾರಿಕ್ನ ಸಹಚರರು ಯಾರಾದರೂ ಇರ್ಬೋದು ಅನ್ನೋ ಶಂಕೆ ಮೇಲೆ ಇವತ್ತು ಆತನನ್ನು ಸಹ ಪೊಲೀಸರು ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇಲ್ಲಿ ಈಗ ಪ್ರಾಥಮಿಕವಾಗಿ ಸಿಕ್ಕಿರ್ತಕ್ಕಂಥ ಅಂಶಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದರ ಹಿಂದೆ ಒಂದು ISIS ಉಗ್ರ ಸಂಘಟನೆಯ ಕೃತ್ಯವೇ ಆಗಿರೋ ಸಾಧ್ಯತೆಗಳು ದಟ್ಟವಾಗಿ. ಎಕ್ಸಾಕ್ಟ್ಲಿ ಆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ,